ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರಿಗೆ ವಿಶೇಷ ಭವಿಷ್ಯವಾಣಿ. ಈ ಫೆಬ್ರವರಿ 26ರಿಂದ 28ರವರೆಗಿನ ಈ ಬದಲಾವಣೆ. ಕುಂಭರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಒಂದು ಪ್ರಳಯ ಸದೃಶ ಬದಲಾವಣೆ ಬರಲಿದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಬದಲಾವಣೆಯ ವೇಗವನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ನೆನಪಿಡಿ, ಈ ಪ್ರಳಯವು ನಿಮ್ಮನ್ನು ನಾಶಪಡಿಸಲು ಬರುತ್ತಿಲ್ಲ. ಬದಲಾಗಿ ನಿಮ್ಮ ಜೀವನದ ಹಳೆಯ ಕಷ್ಟಗಳನ್ನು ಕಿತ್ತೆಸೆದು ಹೊಸ ಜೀವನವನ್ನು ಕಟ್ಟಿಕೊಡಲು ಬರುತ್ತಿದೆ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಬಿರುಗಾಳಿಗಿಂತಲೂ ವೇಗವಾದ ಘಟನೆಗಳು ಸಂಭವಿಸಲಿವೆ. ಈ ಬದಲಾವಣೆಗಳನ್ನು ಕಂಡು ಅಸಡ್ಡೆ ಮಾಡಬೇಡಿ. ಈ ಪ್ರಳಯದ ಹಿಂದಿನ ಸತ್ಯವನ್ನು ನೀವು ತಿಳಿದಾಗ ನಿಮ್ಮ ಮೈ ರೋಮಾಂಚನಗೊಳ್ಳುವುದು ಖಂಡಿತ. ಈ ಮಾಹಿತಿಯು ನಿಮ್ಮ ಮುಂದೆ ಬಂದಿದೆ ಎಂದರೆ ಅದನ್ನು ದೈವಿಕ ವರದಾನವೆಂದು ತಿಳಿಯಿರಿ. ಏಕೆಂದರೆ ನಿಮ್ಮ ರಾಶಿಯ ಮೇಲೆ ರಾಹು ತನ್ನ ಆಟವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದ್ದಾನೆ. ಇದು ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸುವ ಸಮಯ. ಆದರೆ ಎಚ್ಚರಿಕೆಯಿಂದ ಇರಿ. ರಾಹು ಬಹಳ ಚತುರ ಗ್ರಹ. ಹಾಗಾಗಿ ಪೂರ್ಣ ಭಕ್ತಿಯಿಂದ ಈ ಮಾಹಿತಿಯನ್ನು ಆಲಿಸಿ. ಈ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಸುಮಾರು 35 ವರ್ಷಗಳ ನಂತರ ಇಂತಹ ಮಹಾನ್ ಸನ್ನಿವೇಶ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗಿದೆ. ನೀವು ಕನಸಿನಲ್ಲೂ ಯೋಚಿಸಿರದ ಅತಿ ದೊಡ್ಡ ತಿರುವು ಈಗ ನಿಮ್ಮ ಮುಂದಿದೆ. ಈ ಪ್ರಳಯ ಎನ್ನುವ ಪದ ಸಣ್ಣದಾಗಿ ಕೇಳಿಸಿದರೂ ಅದು ಬಂದಾಗ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತೆ. ಹಳೆಯ ಕಸವನ್ನು ಗುಡಿಸಿ ಹಾಕಿ ಹೊಸ ಅಡಿಪಾಯ ಹಾಕಲು ಇದು ಸೂಕ್ತ ಸಮಯ. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಮೂಡಬಹುದು. ಮುಂದಿನ 3 ದಿನಗಳಲ್ಲಿ ಅಂಥದ್ದೇನು ನಡೆಯಲಿದೆ? ದಯವಿಟ್ಟು ಸ್ಪಷ್ಟವಾಗಿ ತಿಳಿಸಿ ಎಂದು. ನೋಡಿ, ಇಂದಿನ ಕಾಲದಲ್ಲಿ ಎಲ್ಲರಿಗೂ ಸಮಯದ ಅಭಾವವಿದೆ ಎಂಬುದು ನನಗೆ ತಿಳಿದಿದೆ. ಆದರೆ ಇಂದು ನೀವು ಈ ಮಾಹಿತಿಗಾಗಿ ನೀಡುವ ಈ ಸಮಯ ವ್ಯರ್ಥವಾಗುವುದಿಲ್ಲ. ನಿಮ್ಮ ರಾಹು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಇಲ್ಲಿ ಸನ್ನದ್ಧನಾಗಿದ್ದಾನೆ. ಗಡಿಬಿಡಿ ಮಾಡಬೇಡಿ. ಶಾಂತವಾಗಿ ಕುಳಿತು ಇದನ್ನು ಕೇಳಿ. ಹಲವು ಬಾರಿ ನೀವು ಅವಸರದಲ್ಲಿ ದೊಡ್ಡ ಅವಕಾಶಗಳನ್ನು ಕೈ ಚೆಲ್ಲಿದ್ದೀರಿ. ಆದರೆ ಈಗ ಈ ತಪ್ಪು ಮರುಕಳಿಸಬಾರದು. ನಾವು ಕೇವಲ ಸಾಮಾನ್ಯ ಮನುಷ್ಯರು. ಆದರೆ ಗ್ರಹಗತಿಗಳ ಪ್ರಭಾವ ನಮಗಿಂತ ದೊಡ್ಡದು. ಈ ಪ್ರಳಯ ಎನ್ನುವ ಪದ ಕೇಳಿ ಭಯ ಪಡಬೇಡಿ. ಜೀವನ ಉಜಾಡ ಆಗುತ್ತಿದೆ ಎಂದು ನೀವು ಭಾವಿಸಬೇಡಿ. ವಾಸ್ತವದಲ್ಲಿ ಪ್ರತಿಯೊಂದು ದೊಡ್ಡ ಬದಲಾವಣೆಯು ನಮ್ಮನ್ನು ಅಬಾಧಿತರನ್ನಾಗಿ ಮಾಡಲು ಬರುತ್ತೆ. ಈ ಕಳೆದ 35 ವರ್ಷಗಳಿಂದ ನೀವು ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ, ಯಾವುದು ನಿಮ್ಮ ಕೈಗೆ ಬಂದು ಈ ಜಾರಿ ಹೋಗುತ್ತಿತ್ತೋ, ಆ ಹಣದ ಹರಿವು ಈಗ ಬಿರುಗಾಳಿಯಂತೆ ನಿಮ್ಮತ್ತ ಬರಲಿದೆ. ಕುಂಭರಾಶಿಯವರೇ, ನಿಮಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಹಣದ ಅವಶ್ಯಕತೆ ಇತ್ತು. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲ. ನೀವು ದೇವರಿಗೆ ಎಷ್ಟು ಪ್ರಾರ್ಥಿಸಿದರೂ ಫಲ ಸಿಗುತ್ತಿಲ್ಲವೆಂದು ಬೇಸರ ಮಾಡಿಕೊಂಡಿರಬಹುದು. ಆದರೆ ಈಗ ಆ ಬೇಸರಕ್ಕೆ ಅಂತ್ಯ ಆಡುವ ಕಾಲ ಬಂದಿದೆ. ಮುಂದಿನ 72 ಗಂಟೆಗಳ ಕಾಲಾವಧಿಯು ನಿಮ್ಮ ಈ ಸಂಪತ್ತನ್ನು ವೃದ್ಧಿಸಲಿದೆ. ಈ ಜಗತ್ತಿನಲ್ಲಿ ಮನುಷ್ಯ ಕ್ಷಣಾರ್ಧದಲ್ಲಿ ಕುಸಿದು ಬೀಳಬಹುದು ಅಥವಾ ಈ ಕ್ಷಣಾರ್ಧದಲ್ಲಿ ಶೂನ್ಯದಿಂದ ಹೀರೋ ಆಗಿ ಬೆಳೆಯಬಹುದು. ಅಂತಹದ್ದೇ ಒಂದು ಅದ್ಭುತ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಜೀವನದಲ್ಲಿ ಎಲ್ಲಿ ನಿರೀಕ್ಷೆಗಳು ಮುಗಿಯುತ್ತವೆಯೋ ಅಲ್ಲಿಂದಲೇ ಈ ಹೊಸ ಕಿರಣ ಮೂಡುತ್ತೆ. ಮುಂದಿನ 3 ದಿನಗಳಲ್ಲಿ ನಿಮಗೆ ಇಂತಹ ಕಡೆಯಿಂದ ಶುಭ ಸುದ್ದಿಯ ಕರೆಗಳು ಬರಲಿವೆ ಎಂದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ನನ್ನ ಜೀವನದಲ್ಲಿ ಏನೂ ಸಾಧ್ಯವಿಲ್ಲ ಎಂದು ನೀವು ಎಲ್ಲಿ ಭರವಸೆ ಕಳೆದುಕೊಂಡಿದ್ದೀರೋ ಅಲ್ಲಿಂದಲೇ ಈ ವಿಜಯದ ಪತಾಕೆ ಹಾರಲಿದೆ. ಈ ಫೆಬ್ರವರಿ ತಿಂಗಳ ಈ ಕೊನೆಯ ದಿನಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿವೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ನಿಮ್ಮ ಜಾತಕದಲ್ಲಿ ಸಂಭವಿಸುತ್ತಿರುವ 3 ದೊಡ್ಡ ಗ್ರಹಗಳ ಸಂಯೋಜನೆ. ಮಂಗಳ, ಶುಕ್ರ ಮತ್ತು ಶನಿ. ಈ 3 ಶಕ್ತಿಶಾಲಿ ಗ್ರಹಗಳು ಒಂದೇ ರಾಶಿಯಲ್ಲಿ ಸಾಗುತ್ತಿವೆ. ಈ ಗೋಚಾರದ ಪ್ರಭಾವದಿಂದ ನಿಮ್ಮ ಜೀವನದ ಅಮಂಗಳ ಘಟನೆಗಳು ದೂರವಾಗಿ ಈ ಮಂಗಳಮಯ ವಾತಾವರಣ ನಿರ್ಮಾಣವಾಗಲಿದೆ. ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳಲಿವೆ.
ಆದಾಯದ ಮೂಲಗಳು ಹೆಚ್ಚಲಿವೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಈಗ ಸರಿಯಾದ ಮನ್ನಣೆ ಸಿಗುವ ಸಮಯ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ ನಿಮ್ಮ ಶತ್ರುಗಳಿಗೆ ಈಗ ದೊಡ್ಡ ಆಘಾತ ಕಾದಿದೆ. ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮ್ಮನ್ನು ನೋಡಿ ನಗುತ್ತಿದ್ದರೋ, ಯಾರು ನೀವು ಎಂದಿಗೂ ಮೇಲೆ ಬರಬಾರದು ಎಂದು ಬಯಸುತ್ತಿದ್ದರೋ ಅವರಿಗೆ ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ತಕ್ಕ ಉತ್ತರವಾಗಿರುತ್ತೆ. ಶತ್ರುಗಳು ಎದುರಿಗೆ ಸಿಹಿಯಾಗಿ ಮಾತನಾಡಿದರೂ ಬೆನ್ನ ಹಿಂದೆ ಸಂಚು ಹೂಡುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ಆದರೆ ಈಗ ಸ್ವತಃ ದೈವಿಕ ಶಕ್ತಿ ನಿಮ್ಮ ಬೆನ್ನಿಗಿದೆ. ನಿಮ್ಮ ಪ್ರಗತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಮೊದಲು ಹೊರಹಾಕಿ. ನಿಮಗೆ ಯಾವ ಕೆಲಸ ಮಾಡಲು ಇಷ್ಟವಿದೆಯೋ ಅದನ್ನು ಪೂರ್ಣ ಆತ್ಮವಿಶ್ವಾಸದಿಂದ ಮಾಡಿ. ಬೇರೆಯವರು ಏನು ಹೇಳ್ತಾರೆ ಎಂಬ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಆಯ್ಕೆಗಳ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ನೆನಪಿಡಿ, ಈ ದೇಹದ ಶಕ್ತಿಗಿಂತ ಬುದ್ಧಿಯ ಶಕ್ತಿ ಮತ್ತು ಆತ್ಮವಿಶ್ವಾಸದ ಶಕ್ತಿ ದೊಡ್ಡದು. ನಿಮ್ಮಲ್ಲಿ ಆತ್ಮವಿಶ್ವಾಸವಿದ್ದರೆ ಮಾತ್ರ ನೀವು ಜಗತ್ತನ್ನು ಗೆಲ್ಲಲು ಸಾಧ್ಯವಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಹಣದ ವಿಚಾರವಾಗಿ ಅಥವಾ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಕಲಹಗಳು ನಡೆಯುತ್ತಿದ್ದರೆ ಈಗ ಅವುಗಳಿಗೆ ಮುಕ್ತಿ ಸಿಗಲಿದೆ. ಸಂಬಂಧಗಳಲ್ಲಿ ಮಧುರತೆ ಬರಲಿದೆ. ನೀವು ಒಳಭಾಗದಲ್ಲಿ ಎಷ್ಟೇ ನೊಂದಿದ್ದರೂ ಈಗ ಆ ನೋವಿಗೆ ಮದ್ದನ್ನು ಕಾಲವೇ ನೀಡಲಿದೆ. ದೇವರು ಪ್ರತಿಯೊಬ್ಬರಿಗೂ ಒಂದು ದಾರಿ ತೋರಿಸುತ್ತಾನೆ. ನಿಮಗೆ ಈಗ ಆ ದಾರಿ ಗೋಚರಿಸುತ್ತಿದೆ. ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ಈ 3 ದಿನಗಳ ಕಾಲಾವಧಿಯು ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ದೈವಿಕ ಸಂದೇಶ. ನೀವು ತುಂಬ ಅದೃಷ್ಟವಂತರು, ಏಕೆಂದರೆ ಇಂತಹ ಅಪರೂಪದ ಗ್ರಹಗತಿಗಳ ಲಾಭ ನಿಮಗೆ ಸಿಗುತ್ತೆ. ಜೀವನದಲ್ಲಿ ಸೋಲು ಗೆಲುವುಗಳು ಸಹಜ, ಆದರೆ ಈಗ ನೀವು ಗೆಲುವಿನ ಹಾದಿಯಲ್ಲಿದ್ದೀರಿ. ನೀವು ಎಲ್ಲೇ ಹೋದರೂ, ಯಾವುದೇ ಪ್ರಯತ್ನ ಮಾಡಿದರೂ ಅದರಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿ ಸಂತೋಷದ ವಾತಾವರಣ ಇರಲಿದೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ಕಠಿಣ ಪರಿಶ್ರಮಕ್ಕೆ ಯಾವತ್ತೂ ಸೋಲಿಲ್ಲ. ಈ 3 ದಿನಗಳಲ್ಲಿ ನೀವು ಕಾಣುವ ಬದಲಾವಣೆಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿದೆ. ಶ್ರೀರಾಮನ ಕೃಪೆ ನಿಮ್ಮ ಮೇಲಿರಲಿದೆ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಮತ್ತು ಹಳೆಯ ಈ ಕಹಿ ನೆನಪುಗಳನ್ನು ಮರೆತು ಹೊಸ ಜೀವನಕ್ಕೆ ಕಾಲಿಡಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಜಯ ನಿಮ್ಮದಾಗುತ್ತೆ. ಈ ಕುಂಭರಾಶಿಯವರ ಈ ಪ್ರೇಮ ಭವಿಷ್ಯ ಮತ್ತು ಅದರ ರಹಸ್ಯದ ಸಂದೇಶ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಹಾಗಾಗಿ ಈ ಒಂದು ಜಯ ಕಿಶೋರಿ ಇಂದು ನಿಮ್ಮೆಲ್ಲರಿಗಾಗಿ ಒಂದು ಅತ್ಯಂತ ವಿಶಿಷ್ಟ ಮತ್ತು ಮಹತ್ವದ ಈ ಒಂದು ಪ್ರೇಮ ರಹಸ್ಯ ಅಂತಲೇ ಅನ್ನಬಹುದು. ಈ ಪ್ರೇಮ ಜೀವನದ ಬಗ್ಗೆ, ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಮಹತ್ತರದ ಬದಲಾವಣೆಗಳ ಬಗ್ಗೆ, ನಾವು ಈ ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಈ ಗುಪ್ತ ಸಂದೇಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕೇವಲ ಒಂದು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ ಇದು. ಹಾಗಾಗಿ ಈ ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯಮಯ ಸಂದೇಶವೊಂದು ಲಭ್ಯವಾಗಿದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಸಂಕೇತವಾಗಿದೆ. ಇಂದು ಸಂಜೆ 7:35 ಸಮಯವು ನಿಮ್ಮ ಪ್ರೇಮ ಭಾಗ್ಯವನ್ನು ಜಾಗೃತಗೊಳಿಸುವ ಅದ್ಭುತ ಕ್ಷಣವಾಗಿದೆ. ಯಾರು ಈ ಸಂದೇಶವನ್ನು ಸಂಪೂರ್ಣವಾಗಿ ಆಲಿಸುತ್ತಾರೋ ಅವರ ಜೀವನದಲ್ಲಿ ಪ್ರೀತಿಯ ಕಾರುಣ್ಯವು ಮಳೆಯಂತೆ ಸುರಿಯಲಿದೆ ಮತ್ತು ಒಂಟಿತನದಿಂದ ಬಳಲುತ್ತಿದ್ದ ನಿಮ್ಮ ಹೃದಯ ಮತ್ತೆ ಪ್ರೀತಿಯ ಬಡಿತವನ್ನು ಕಂಡುಕೊಳ್ಳಲಿದೆ. ನಕ್ಷತ್ರಗಳ ಚಲನೆಯ ಪ್ರಕಾರ ಮುಂಬರುವ 48 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಪ್ರೇಮಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಪವಾಡ ನಡೆಯಲಿದೆ. ಅದು ಹಳೆಯ ಪ್ರೇಮಿಯ ಈ ಮರಳುವಿಕೆಯಾಗಿರಬಹುದು, ಹಠಾತ್ ಆಗಿ ಬರುವ ಒಂದು ಸಂದೇಶನೇ ಆಗಿರಬಹುದು, ಈ ಹೊಸ ಪ್ರೇಮ ಪ್ರಸ್ತಾಪನೆಯೂ ಆಗಿರಬಹುದು. ಜೀವನದಲ್ಲಿ ಅದೃಷ್ಟ ಯಾವಾಗ ಬದಲಾಗುತ್ತೆ ಎಂದು ಯಾರಿಗೂ ಊಹಿಸಲು ಸಾಧ್ಯವಿಲ್ಲ. ಹೇಗೆ ಅಪಘಾತಗಳು ಆಗಿ ಸಂಭವಿಸುತ್ತವೆಯೋ ಹಾಗೆಯೇ ಪ್ರೀತಿಯೂ ಕೂಡ ನಿಮ್ಮ ಬಾಗಿಲನ್ನು ಅನಿರೀಕ್ಷಿತವಾಗಿ ತಟ್ಟಲಿದೆ. ಆದ್ದರಿಂದ ಈ ಅವಕಾಶವನ್ನು ಹಗುರವಾಗಿ ಪರಿಗಣಿಸಬೇಡಿ.
ನಿಮ್ಮ ಈ ಸಕಾರಾತ್ಮಕ ಶಕ್ತಿಯೇ ನಿಮ್ಮ ಪ್ರೇಮ ಮಿಲನದ ಹಾದಿಯನ್ನು ಸುಗಮಗೊಳಿಸುತ್ತೆ. ಈಗ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ವಹಿಸಬೇಕಾದ ಅತಿ ದೊಡ್ಡ ಮುನ್ನೆಚ್ಚರಿಕೆಗಳ ಬಗ್ಗೆ ನಾವು ನೋಡೋಣ. ಇಂದು ನಿಮ್ಮ ಪ್ರೇಮಕ್ಕೆ ದೊಡ್ಡ ಶತ್ರುವೆಂದರೆ ಅದು ನಿಮ್ಮ ಈ ಒಂದು ಸಿಟ್ಟು. ಒಂದು ತಪ್ಪು ಮಾತು ಅಥವಾ ಈ ಕ್ಷಣಿಕ ಕೋಪವು ನಿಮ್ಮ ಸುಂದರ ಸಂಬಂಧವನ್ನು ಹಾಳು ಮಾಡಬಹುದು. ಇಂತಹ ಸಮಯದಲ್ಲಿ ಮೌನವಾಗಿರುವುದು ದೌರ್ಬಲ್ಯವಲ್ಲ, ಬದಲಾಗಿ ಅದು ನಿಮ್ಮ ಬುದ್ಧಿವಂತಿಕೆಯ ಈ ಒಂದು ಸಂಕೇತ. ಎರಡನೆಯದಾಗಿ, ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ದಾರಿ ತಪ್ಪಬೇಡಿ. ನಿಮ್ಮ ಸಂಬಂಧದ ಬಗ್ಗೆ ಅಸೂಯೆ ಪಡುವವರು ಹೊರಗಿನಿಂದ ಹಿತೈಷಿಗಳಂತೆ ನಟಿಸುತ್ತಾ ನಿಮ್ಮ ನಡುವೆ ತಪ್ಪು ತಿಳುವಳಿಕೆ ಮೂಡಿಸಬಹುದು. ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇಡಿ. ಮೂರನೆಯದಾಗಿ, ನೀವು ಇನ್ನು ಹಳೆಯ ನೋವು, ಹಳೆಯ ಮೋಸ ಅಥವಾ ಮುರಿದು ಹೋದ ಸಂಬಂಧವನ್ನೇ ಅಂಟಿಸಿಕೊಂಡು ಕುಳಿತಿದ್ದರೆ ನಿಮ್ಮ ಜೀವನದಲ್ಲಿ ಈ ಹೊಸ ಪ್ರೀತಿ ಪ್ರವೇಶಿಸಲು ಸಾಧ್ಯವಿಲ್ಲ. ಹಳೆಯದನ್ನು ಮರೆತು ಹೊಸದನ್ನು ಸ್ವಾಗತಿಸಲು ಸಿದ್ಧರಾಗಿ. ನಿಮಗೆ ಪದೇ ಪದೇ ಒಬ್ಬರೇ ವ್ಯಕ್ತಿಯ ನೆನಪಾಗುತ್ತಿದ್ದರೆ, ಕನಸಿನಲ್ಲಿ ಹಳೆಯ ಪ್ರೇಮಿ ಬರುತ್ತಿದ್ದರೆ ಅಥವಾ ಕಾರಣವಿಲ್ಲದೆ ನಿಮ್ಮ ಹೃದಯ ಚಡಪಡಿಸುತ್ತಿದ್ದರೆ ಅದರರ್ಥ ನಿಮ್ಮ ಪ್ರೇಮ ಭಾಗ್ಯವು ಎಚ್ಚರಗೊಳ್ಳುತ್ತಿದೆ ಎಂದರ್ಥ. ಒಂಟಿತನದ ಅಂತ್ಯ ಮತ್ತು ಹೊಸ ಅಧ್ಯಾಯದ ಆರಂಭದ ಸಂಕೇತ. ನಿಮ್ಮ ಪ್ರೇಮ ಈ ಪ್ರಸ್ತಾವನೆಗಳು ಮುಂದಕ್ಕೆ ಸಾಗಲಿವೆ. ಮುರಿದು ಹೋದ ಸಂಬಂಧಗಳು ಮತ್ತೆ ಒಂದಾಗಲಿವೆ. ನಿಮ್ಮ ಆತ್ಮಕ್ಕೆ ಸರಿಹೊಂದುವ ಸಂಗಾತಿ ಸಿಗುವ ಯೋಗಗಳು ಈಗ ಸೃಷ್ಟಿಯಾಗುತ್ತಿದೆ. ಆದರೆ ಇದೆಲ್ಲವೂ ಸಾಧ್ಯವಾಗುವುದು ನೀವು ಸಕಾರಾತ್ಮಕವಾಗಿ ಇದ್ದಾಗ ಮಾತ್ರ. ಪ್ರೀತಿಯ ಶಕ್ತಿಯನ್ನು ಹೆಚ್ಚಿಸಲು ಒಂದು ಪುಟ್ಟ ಉಪಾಯ ಇಲ್ಲಿದೆ. ಇಂದು ರಾತ್ರಿ ಮಲಗುವ ಮುನ್ನ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಇಟ್ಟು ಓಂ ನಮಃ ಶಿವಾಯ ಮಂತ್ರವನ್ನು 11 ಬಾರಿ ಜಪಿಸಿ. ನಂತರ ಮಹಾದೇವನಲ್ಲಿ ನನ್ನ ಜೀವನದಲ್ಲಿ ಸತ್ಯವಾದ ಪ್ರೀತಿಯನ್ನು ಕರುಣಿಸು, ನಮ್ಮ ಸಂಬಂಧವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿ. ಇದರೊಂದಿಗೆ ಪ್ರತಿದಿನ ಬೆಳಗ್ಗೆ ಎದ್ದು 21 ಬಾರಿ ಓಂ ಹನುಮತೆಯೇ ನಮಃ ಮಂತ್ರವನ್ನು ಜಪಿಸುವುದರಿಂದ ಪ್ರೇಮದಲ್ಲಿ ಎದುರಾಗುವ ಈ ಮೋಸ ಮತ್ತು ಭಯಗಳು ದೂರವಾಗುತ್ತೆ. ಬ್ರಹ್ಮಾಂಡವು ತೋರಿಸುತ್ತಿರುವ ಈ ಸಂಕೇತಗಳು ಕೇವಲ ದೈಹಿಕ ಆಕರ್ಷಣೆಯಲ್ಲ, ಇವು ಆತ್ಮಗಳ ಮಿಲನಕ್ಕೆ ಸಂಬಂಧಿಸಿದೆ. ನಿಮ್ಮ ಜೀವನಕ್ಕೆ ಬರಲಿರುವ ಪ್ರೀತಿ ಸಾಮಾನ್ಯವಾದುದಲ್ಲ, ಅದು ನಿಮ್ಮ ಯೋಚನಾ ಶಕ್ತಿಯನ್ನೇ ಬದಲಿಸುತ್ತೆ. ಮುಂಬರುವ ದಿನಗಳಲ್ಲಿ ನೀವು ಒಳಗಿನಿಂದ ಅತೀವ ಸಂತೋಷವನ್ನು ಅನುಭವಿಸುವಿರಿ. ಕಾರಣವಿಲ್ಲದೆ ಮುಗುಳ್ನಗುವಿರಿ. ನಿಮ್ಮ ಕಣ್ಣ ಮುಂದೆ ಒಬ್ಬರೇ ವ್ಯಕ್ತಿಯ ಮುಖ ಪದೇ ಪದೇ ಬರುತ್ತಿದ್ದರೆ ಅವರು ನಿಮ್ಮ ಹಿಂದಿನ ಜನ್ಮದ ಸಂಬಂಧಿಯಾಗಿದ್ದಾರೆ ಎಂದು ತಿಳಿಯಿರಿ. ಪ್ರೀತಿ ಯಾವಾಗಲೂ ಪರೀಕ್ಷೆಗಳನ್ನು ಒಡ್ಡುತ್ತೆ, ಆದ್ದರಿಂದ ತಾಳ್ಮೆಯಿಂದ ಇರಿ. ನಿಮಗೆ ಪದೇ ಪದೇ ಒಂದು ರೀತಿಯ ಈ ಸಮಯಗಳು ಕಾಣಿಸುತ್ತಿದ್ದರೆ, ಉದಾಹರಣೆಗೆ ಸಂಖ್ಯೆಗಳು 11 11 ಅಥವಾ ಈ 222 ಈ ರೀತಿ ನಿಮ್ಮ ಮಿಲನದ ಸಮಯ ಹತ್ತಿರದಲ್ಲಿದೆ ಎಂಬ ಸೂಚನೆ. ನಿಮಗಾಗಿ ಕಾಯುತ್ತಿರುವ ಈ ವಿಶೇಷ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಶೀಘ್ರವೇ ಪ್ರವೇಶಿಸಲಿದ್ದಾನೆ. ಕೆಲವರಿಗೆ ಹಳೆಯ ಪ್ರೇಮಿಯೇ ತನ್ನ ತಪ್ಪಿನ ಅರಿವಾಗಿ ನಿಮ್ಮ ಬಳಿ ಕ್ಷಮೆ ಯಾಚಿಸಲು ಬರಬಹುದು. ಆ ಸಮಯದಲ್ಲಿ ನೀವು ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ಪ್ರೀತಿ ಆತ್ಮದಿಂದ ಇರಬೇಕೇ ಹೊರತು ಸ್ವಾರ್ಥದಿಂದಲ್ಲ. ಶುಕ್ರವಾರದ ದಿನ ಈ ರಾಧಾಕೃಷ್ಣರ ಮುಂದೆ ಅಥವಾ ಲಕ್ಷ್ಮೀದೇವಿಯ ಮುಂದೆ ಕೆಂಪು ಗುಲಾಬಿ ಹೂವನ್ನು ಅರ್ಪಿಸಿ ನಿಮ್ಮ ಪ್ರೀತಿಯನ್ನು ಯಶಸ್ವಿಗೊಳಿಸಲು ಪ್ರಾರ್ಥಿಸಿ. ಮುಂಬರುವ 11 ರಿಂದ 33 ದಿನಗಳ ಅವಧಿಯು ಅತ್ಯಂತ ನಿರ್ಣಾಯಕವಾಗಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಮದುವೆಯ ಒಂದು ಪ್ರಸ್ತಾವನೆ ಬರಬಹುದು ಅಥವಾ ಮನೆಯವರ ವಿರೋಧವಿದ್ದರೆ ಅದು ದೂರವಾಗಬಹುದು. ಪ್ರೀತಿಯ ಹಾದಿಯಲ್ಲಿ ಎಷ್ಟೇ ದೂರವಿದ್ದರೂ, ಎಷ್ಟೇ ಕಾಯಬೇಕಾಗಿದ್ದರೂ ಧೃತಿಗೆಡಬೇಡಿ. ದೇವರು ನಿಮಗೆ ಒಬ್ಬರನ್ನು ನೀಡಲು ನಿರ್ಧರಿಸಿದ ಮೇಲೆ ಇಡೀ ಸೃಷ್ಟಿಯೇ ನಿಮ್ಮನ್ನು ಒಂದುಗೂಡಿಸಲು ಶ್ರಮಿಸುತ್ತೆ. ನಿಮ್ಮ ಒಂಟಿ ಹೃದಯದಲ್ಲಿ ಈಗ ಪ್ರೀತಿಯ ದೀಪ ಬೆಳಗುವ ಸಮಯ ಬಂದಿದೆ. ಈವರೆಗಿನ ಕಾಯುವಿಕೆ ಮತ್ತು ನೋವು ಈಗ ಸುಂದರ ಮಿಲನವಾಗಿ ಬದಲಾಗಲಿದೆ. ನಂಬಿಕೆ ಇಡಿ. ಈ ಬ್ರಹ್ಮಾಂಡದ ಸಂದೇಶವು ಸತ್ಯವಾಗಲಿದೆ. ನಿಮ್ಮ ಬದುಕು ಪ್ರೇಮಮಯವಾಗಲಿದೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು
ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.